ನನ್ನ ಪ್ರಿಯ ವಿದ್ಯಾರ್ಥಿಗಳೇ ಮತ್ತು ಸ್ನೇಹಿತರೆ, ನಿಮ್ಮ ಪ್ರೀತಿಯ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾನು ನಿಮಗೆ ಒಂದು ಅದ್ಭುತವಾದ ಮತ್ತು ಅರ್ಥಪೂರ್ಣವಾದ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆ ನಮಗೆ ಒಂದು ದೊಡ್ಡ ಸತ್ಯದ ಸಾರಾಂಶವನ್ನು ಕಲಿಸುತ್ತದೆ. ಮಾನವನಿಗಿಂತ ಪರಮಾತ್ಮನ ಮೇಲೆ ಇರುವ ನಂಬಿಕೆ ಎಷ್ಟು ಶಕ್ತಿಯುತವಾದದ್ದು ಎಂಬುದು ಈ ಕಥೆಯ ಒಂದು ಸತ್ಯ ಸಂದೇಶವನ್ನ ಸಾರುತ್ತದೆ. ಒಬ್ಬ ರಾಜ ಮತ್ತು ಒಂದು ಚಿಕ್ಕ ಮಗುವಿನ ನಡುವೆ ನಡೆದ ಈ ಘಟನೆ ನಮ್ಮ ಜೀವನಕ್ಕೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಇದರಲ್ಲಿ ನಾವು ಏನನ್ನು ಕಲಿತೀವಪ್ಪ ಅಂತಂದ್ರ, ಮನುಷ್ಯರನ್ನು ನಂಬುವುದಕ್ಕಿಂತ ಪರಮಾತ್ಮನನ್ನು ನಂಬುವುದೇ ಲೇಸು ಎಂಬ ಸತ್ಯ ಘಟನೆ ನಮಗೆಲ್ಲರಿಗೂ ಕೂಡ ತಿಳಿದು ಬರುತ್ತದೆ. ಹಾಗಾದರೆ ಬನ್ನಿ ಈ ಕಥೆ ಯಾವುದೆಂಬುದನ್ನು ನೋಡೋಣ. ಮಣ್ಣಿನ ಮಡಿಕೆ ಮಾಡುವ ಮಗುವನ್ನು ಪ್ರಶ್ನಿಸಿದ ರಾಜ. ಈ ಕಥೆಯಲ್ಲಿ ಏನಿದೆ ಎಂಬ ಸಾರಾಂಶವನ್ನ ಕೇಳೋಣ ಬನ್ನಿ. ಒಮ್ಮೆ ಒಬ್ಬ ರಾಜ ನಗರಕ್ಕೆ ಭೇಟಿ ನೀಡಲು ಹೋದಾಗ ದಾರಿಯಲ್ಲಿ ಒಂದು ಚಿಕ್ಕ ಮಗು ಮಣ್ಣಿನ ಆಟಿಕೆಗಳ ಕಿವಿಯಲ್ಲಿ ಏನೋ ಪಿಸುಗುಟ್ಟುತ್ತಾ ನಂತರ ಅವುಗಳನ್ನು ಒಡೆದು ಉಳಿದ ಮಣ್ಣಿನೊಂದಿಗೆ ಬೆರೆಸುವುದನ್ನು ಕಂಡನು. ಆಗ ಮುಂದೆ ನೋಡಿರಿ ಏನಾಗತ್ತೆ ಅಂತಂದ, ಇಲ್ಲಿ ಆ ಮಗು ಆಟವಾಡುತ್ತಾ ಒಡೆದ ಹಾಕುವ ಮಡಿಕೆಯನ್ನು ಕಂಡ ರಾಜ ಆಶ್ಚರ್ಯದಿಂದ ಕೇಳಿದ, ನೀನು ಏನು ಮಾಡ್ತಿದ್ದೀಯಾ? ನಾನು ಮಣ್ಣಿನ ಆಟಿಕೆಗಳನ್ನು ಕೇಳುತ್ತೇನೆ. ನೀವು ಎಂದಾದರೂ ಶ್ರೀ ದಾನೇಶ್ವರರ ದೇವರನ್ನು ಜಪಿಸಿದ್ದೀರಾ? ಮತ್ತು ಅದು ಏನನ್ನು ಹೇಳದಿದ್ದರೆ ನಾನು ಮಣ್ಣಿನೊಂದಿಗೆ ಮಣ್ಣನ್ನು ಬೆರೆಸುತ್ತೇನೆ ಎಂದು ಮಗು ಉತ್ತರಿಸಿತು. ಈ ಮಗು ಎಷ್ಟು ಜ್ಞಾನಿ ಎಂದು ರಾಜ ಯೋಚಿಸಿದನು. ರಾಜ ಅವನನ್ನು ಕೇಳಿದನು, ನೀನು ನನ್ನ ಅರಮನೆಯಲ್ಲಿ ನನ್ನ ಜೊತೆ ಇರುತ್ತೀಯಾ? ಮಗು ಹೇಳಿದ, ನಾನು ಖಂಡಿತ ಇಲ್ಲೇ ಇರುತ್ತೇನೆ. ಆದರೆ ನನಗೆ 3 ಷರತ್ತುಗಳಿವೆ. 1, ನಾನು ಮಲಗಿದಾಗ ನೀನು ಎಚ್ಚರವಾಗಿರಬೇಕು. 2, ನಾನು ಊಟ ಮಾಡಿದಾಗ ನೀನು ಹಸಿವಿನಿಂದ ಇರಬೇಕಾಗುತ್ತದೆ. 3, ನಾನು ಕಷ್ಟದಲ್ಲಿದ್ದಾಗ ನೀನು ನಿನ್ನ ಎಲ್ಲಾ ಕೆಲಸಗಳನ್ನು ಬಿಟ್ಟು ನನ್ನ ಬಳಿಗೆ ಬರಬೇಕಾಗುತ್ತದೆ. ನೀವು ಈ ಷರತ್ತುಗಳಿಗೆ ಒಪ್ಪಿದರೆ ನಾನು ನಿಮ್ಮ ಅರಮನೆಗೆ ಬರಲು ಸಿದ್ಧನಿದ್ದೇನೆ. ಆದರೆ ಅದು ಅಸಾಧ್ಯ ಎಂದು ರಾಜ ಹೇಳಿದನು. ಮಗು ಮುಗುಳ್ನಗುತ್ತಾ ಉತ್ತರಿಸಿತು, ಓ ರಾಜ, ಆ ಪರಮಾತ್ಮನಾದ ಶ್ರೀ ದಾನೇಶ್ವರನ ಬದಲು ನಾನು ನಿನ್ನನ್ನು ಏಕೆ ಅವಲಂಬಿಸಬೇಕು? ಆತನೇ ಹಸಿವಿನಿಂದ ಇರುತ್ತಾನೆ ಮತ್ತು ನನಗೆ ಆಹಾರ ನೀಡುತ್ತಾನೆ. ನಾನು ಶಾಂತಿಯುತವಾಗಿ ಮಲಗಿದಾಗ ಅವನು ಎಚ್ಚರವಾಗಿರುತ್ತಾನೆ ಮತ್ತು ನಾನು ಏನಾದರೂ ಕಷ್ಟದಲ್ಲಿದ್ದಾಗ ಅವನು ತನ್ನ ಎಲ್ಲಾ ಕೆಲಸಗಳನ್ನು ಬಿಟ್ಟು ಕರೆಯದೆ ನನ್ನ ಬಳಿಗೆ ಓಡಿ ಬರುತ್ತಾನೆ. ಅದಕ್ಕಾಗಿ ನಾನು ಈ ಮನುಷ್ಯರನ್ನು ಅವಲಂಬಿಸದೆ ಆ ದಾನೇಶ್ವರರನ್ನು ನಂಬಿದ್ದೇನೆ. ನೀನು ಕೂಡ ಅವರನ್ನು ನಂಬು ಎಂದು ಹೇಳಿ ಮಗು ಮನೆಗೆ ಹೋಯಿತು. ಆಗ ರಾಜನಿಗೆ ಸತ್ಯವನ್ನು ತಿಳಿದು ಆಶ್ಚರ್ಯವಾಯಿತು. ನೋಡಿ, ನೀವು ಕೂಡ ಶ್ರೀ ಆದಿನಾರಾಯಣನ ಸ್ವರೂಪನಾದ ಅವತಾರ ಪುರುಷನಾದ ಶ್ರೀ ದಾಸೋಹರತ್ನ ದಾನೇಶ್ವರ ಅಪ್ಪಾಜಿಯವರ ಮಹಿಮೆ ಪವಾಡಗಳು ಇದೇ ರೀತಿಯಾಗಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ನಡೆಯುತ್ತಾ ಬಂದಿವೆ. ಅದೇ ರೀತಿಯಾಗಿ ಆ ಮಗು ಹೇಳುವ ಘಟನೆಯೇ ಸತ್ಯ ಎಂದು ನಂಬಿದ ರಾಜ, ನಾನು ಕೂಡ ಈ ಸ್ವಾರ್ಥ ಜನರನ್ನು ನಂಬುವ ಬದಲಾಗಿ, ಈ ಆಸ್ತಿ ಅಂತಸ್ತನ್ನು ನಂಬುವ ಬದಲಾಗಿ ಪರಮಾತ್ಮನನ್ನು ನಂಬುತ್ತೇನೆ ಎಂದು ಹೇಳಿ ಆ ರಾಜನು ಕೂಡ ಪರಮಾತ್ಮನಿಗೆ ಶರಣಾದನು. ಪ್ರಿಯ ಸ್ನೇಹಿತರೆ ಮತ್ತು ವಿದ್ಯಾರ್ಥಿಗಳೇ, ಈ ಕಥೆಯಿಂದ ನಮಗೆ ಒಂದು ದೊಡ್ಡ ಸಂದೇಶ ಸಿಕ್ಕಿತು. ಮಾನವನಿಗಿಂತ ದೇವರ ಮೇಲಿನ ನಂಬಿಕೆ ಅತ್ಯಂತ ಶಕ್ತಿಯುತವಾದದ್ದು. ನಾವು ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲಿರುತ್ತಾನೆ.